ಕ್ಷೇತ್ರ ಲಚ್ಚಾಣ ಗ್ರಾಮದ ಶ್ರೀ ಸಿದ್ಧಲಿಂಗ ಪ್ರಭು ಮಹಾರಾಜರ ಪವಿತ್ರವಾಗಿರುವಂತಹ ಜಾಗೃತ ಯೋಗ ಸಮಾಧಿಗೆ ಮುಗುಳುಕೋಡ್ ಜಿಡ್ಗಾ ಶ್ರೀಮಠದ ಎಲ್ಲ ಸದ್ಭಕ್ತರ ವತಿಯಿಂದ ಲಕ್ಷ ಬಿಲ್ವಾರ್ಚನೆ, 5,000 ತಾಯಂದಿರಿಗೆ ಉಡಿ ತುಂಬುವಂತಹ ಶ್ರೇಷ್ಠ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಸಮಾರಂಭದಲ್ಲಿ ಸಾವಿರ ಸಂಖ್ಯೆಯಿಂದ ಅನೇಕ ಭಾಗದಿಂದ ಆಗಮಿಸಿರುವಂತಹ ಸಮಸ್ತ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂತಹ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿ. ಇವತ್ತು ಮುಗುಳುಕೋಡ್ ಜಿಡ್ಗಾ ಶ್ರೀಮಠದ ಭಕ್ತರ ಇತಿಹಾಸದಲ್ಲಿ ಇವತ್ತಿನ ದಿನ ಅಂತಂದ್ರೆ ಅದು ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ದಿನ ಅನ್ನುವಂಥ ಮಾತನ್ನ. ಯಾಕಂದ್ರೆ ಪ್ರತಿ ಸಲ ನಾವು ಮುಗುಳುಕೋಡದಲ್ಲಿ ಮತ್ತು ಜಿಡ್ಗಾದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಆ ಇಬ್ಬರು ಉಭಯ ಗುರುಗಳ ಆಶೀರ್ವಾದವನ್ನ ಪಡಿತಕ್ಕಂಥ ಒಂದು ಸುಯೋಗ ನಮ್ಮೆಲ್ಲರಿಗೆ ಸಿಗುತ್ತಿತ್ತು. ಆದರೆ ಇವತ್ತು ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಮೂಲ ಕಾರಣಿಕ ಮಹಾನ್ ಪುರುಷರು ಆಗಿರುವಂತಹ ಸಿದ್ಧಲಿಂಗಗಳ ಒಂದು ದಿವ್ಯ ಆಶೀರ್ವಾದವನ್ನ ಪಡಿತಕ್ಕಂಥದ್ದು ಪ್ರತಿ ಸಲ ನಾವು ಕೂಡಲ ಸಂಗಮದ ಒಂದು ರೀತಿಯಲ್ಲಿ ಇಬ್ಬರು ಗುರುಗಳ ಆಶೀರ್ವಾದವನ್ನ ಪಡಿತಿದ್ದೇವೆ. ಆದ್ರೆ ಇವತ್ತು ಕೂಡಲ ಸಂಗಮ ಅಲ್ಲ, ತ್ರಿವೇಣಿ ಸಂಗಮ ಗುರುಗಳ ಆಶೀರ್ವಾದವನ್ನು ನಾವು ಪಡಿತಾ ಇದ್ದೇವೆ. ಹಾಗಾಗಿ ಬಹಳ ಐತಿಹಾಸಿಕ ಕಾರ್ಯಕ್ರಮ. ಲಚ್ಚಾಣದಲ್ಲಿ ಬಹಳ ದೊಡ್ಡ ಪ್ರಮಾಣದ ತಯಾರಿಯನ್ನ ಗ್ರಾಮದ ಗ್ರಾಮಸ್ಥರು, ಆ ಭಾಗದ ಇಂಡಿ ತಾಲೂಕಿನ ಅನೇಕ ಎಲ್ಲ ಮುಖಂಡರು ಸೇರಿಕೊಂಡು ಬಹಳ ದೊಡ್ಡ ತಯಾರಿಯನ್ನ ಮಾಡಿದ್ದಾರೆ. ಈಗಾಗಲೇ ಸಮಯ ಬಹಳ ಆಗಿರ್ತಕ್ಕಂಥದ್ದು. ನಾವು ಈಗಾಗಲೇ ಕಾರ್ಯಕ್ರಮ ಅಲ್ಲಿ ಬಿಲ್ವಾರ್ಚನೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಾವೆಲ್ಲರೂ ಇಲ್ಲಿಂದ ಏಕಕಾಲಕ್ಕೆ ಎಲ್ಲ ಭಕ್ತರ ಜೊತೆಗೆ ಹೋಗಬೇಕು, ಅಲ್ಲಿ ಪೂಜಾ ಕಾರ್ಯಕ್ರಮ ನಡೀಲಿ ಅನ್ನುವಂಥ ವಿಚಾರವನ್ನ ತಿಳಿಸಿ ನಿಮ್ಮೆಲ್ಲರ ಜೊತೆಗೆ ನಿಮ್ಮೆಲ್ಲರ ಭಕ್ತಿಯ ಭಾವನೆಯ ಮಧ್ಯದಲ್ಲಿ ನಾನು ಕೂಡ ನನ್ನ ಭಕ್ತಿಯನ್ನ ಗುರುವಿಗೆ ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ತಯಾರಿಯಾದರೂ ಕೂಡ ನಿಮ್ಮ ಜೊತೆಗೆ ಹೋಗಬೇಕು ಅಂತ ಸಂಕಲ್ಪವನ್ನ ಮಾಡಿರುವಂಥದ್ದು. ಹಾಗಾಗಿ ಅನೇಕ ಭಾಗದಿಂದ ಮುಗುಳುಕೋಡ ಜಿಡ್ಗಾ ಭಾಗದಿಂದ ಅನೇಕ ಎಲ್ಲ ಜಿಲ್ಲೆಯಿಂದಲೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವಂಥದ್ದು. ಈಗಾಗಲೇ ಸುಮಾರು 100-200 ವಾಹನಗಳು ಆಗಲೇ ಲಚ್ಚಾಣಕ್ಕೆ ಹೋಗಿ ತಲುಪಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಗುರುವಿನ ಮೇಲೆ ಒಂದು ಶ್ರದ್ಧೆ ಭಕ್ತಿಯನ್ನಿಟ್ಟು ಗುರು ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದಿದೆ. ನಾವೆಲ್ಲರೂ ನಿಧಾನವಾಗಿ ಸಾಲಾಗಿ ಒಬ್ಬರು ಮುಂದೆ ಒಬ್ಬರು ಹೋಗ್ತಕ್ಕಂಥದ್ದು. ಹೋಗುವಂಥ ಸಮಯದಲ್ಲಿ ಒಬ್ಬರ ವಾಹನಕ್ಕೆ ಒಬ್ಬರು ಏನು ಒಬ್ಬರಿಗೊಬ್ರು ಅದು ಗಾಡಿಗಳನ್ನ ತಟ್ಟಿಸ್ತಕ್ಕಂಥದ್ದು ಏನಿದೆ ಅಂಥದನ್ನ ಯಾರು ಕೂಡ ಮಾಡಕ್ ಹೋಗ್ಬಾರ್ದು. ನಾವೆಲ್ಲರೂ ಕೂಡ ಎಷ್ಟೇ 5 ನಿಮಿಷ ಹಿಂದಾಗ್ಲಿ ಮುಂದಾಗ್ಲಿ ನಾವೆಲ್ಲರೂ ಹೋಗಿ ತಲುಪ್ತಕ್ಕಂಥದ್ದು ಅದು ಸಿದ್ಧಲಿಂಗನ ಸಾನ್ನಿಧ್ಯಕ್ಕೆ. ಹಾಗಾಗಿ ಯಾರು ಕೂಡ ಗಡಿಬಿಡಿಯನ್ನ ಮಾಡಲಾರ್ದೆ ಸಮಾಧಾನ